ಇಲ್ಲಿನ ಗಾಳಿಯಲ್ಲಿ ಇತಿಹಾಸದ ಭಾರವಿದೆ, ಶತಮಾನಗಳ ಸ್ಪರ್ಶವಿದೆ. ದೂರದ ಕಥೆಗಳ ಹೇಳುವ ಹಳೆಬೀಡು, ಕಲ್ಲುಗಳು ಕಥೆಗಳನ್ನಾಡುವ ಜಾಗ. ಈ ಕಲ್ಲುಗಳು ಒಮ್ಮೆ ಹಾಡುತ್ತಿದ್ದವು ಎಂದು ಜನರು ಹೇಳುತ್ತಾರೆ. ಈ ಕೆತ್ತನೆಗಳನ್ನು ನೋಡಿ, ಕೇವಲ ಅಲಂಕಾರಗಳಲ್ಲ, ಸಮಯದಲ್ಲಿ ಹೆಪ್ಪುಗಟ್ಟಿದ್ದ ವಾದ್ಯಗಳು. ಹೊಯ್ಸಳ ಕುಶಲಕರ್ಮಿಗಳು ಕೇವಲ ಶಿಲ್ಪಿಗಳಲ್ಲ, ಅವರು ಕಲ್ಲು ಮತ್ತು ಧ್ವನಿಯ ರಸಾಯನ ಶಾಸ್ತ್ರಜ್ಞರಾಗಿದ್ದರು. ಈ ಶಿಲ್ಪಗಳು ಹಾಡಬಹುದು, ಮಾನವ ಧ್ವನಿಯೊಂದಿಗೆ ಪ್ರತಿಧ್ವನಿಸಬಹುದು ಎಂದು ಅವರು ನಂಬಿದ್ದರು. ನಾನು ಪಠ್ಯಗಳನ್ನು ಓದಿದ್ದೇನೆ, ಸ್ಥಳೀಯರೊಂದಿಗೆ ಮಾತನಾಡಿದ್ದೇನೆ. ಎಲ್ಲರೂ ಒಂದೇ ಕಥೆಯನ್ನು ಪುನರಾವರ್ತಿಸುತ್ತಾರೆ, ಹಾಡುವ ಕಲ್ಲುಗಳು. ಆದರೆ ಹೇಗೆ? ಘನ ಕಲ್ಲು ಸಂಗೀತವನ್ನು ಹೇಗೆ ಉತ್ಪಾದಿಸುತ್ತದೆ? ಕಲ್ಲೇ? ಕೆತ್ತಿದ ವಿಧಾನವೇ? ಅಥವಾ ಬೇರೆ ಕಾರಣವಿದೆ? ಈ ಕಲ್ಲು, ಇದು ಕೇವಲ ಬಂಡೆಯಲ್ಲ, ಇದು ಸೋಪ್ ಸ್ಟೋನ್. ಅದರ ಮೃದುತ್ವಕ್ಕೆ, ಅದರ ಕೆಲಸದ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಅದರ ಪ್ರತಿಧ್ವನನಕ್ಕೂ ಹೆಸರುವಾಸಿಯಾಗಿದೆ. ಈ ವಸ್ತುವಿನ ಧ್ವನಿಶಾಸ್ತ್ರವನ್ನು ಕುಶಲಕರ್ಮಿಗಳು ಅರ್ಥ ಮಾಡಿಕೊಂಡಿದ್ದರು. ಅದನ್ನು ಹೇಗೆ ಹಾಡಿಸಬೇಕೆಂದು ತಿಳಿದಿದ್ದರು. ಈ ಕೆತ್ತನೆಗಳನ್ನು ಅಧ್ಯಯನ ಮಾಡಲು ದಿನಗಳನ್ನು ಕಳೆದಿದ್ದಾರೆ. ಈ ಖಾಲಿ ಸ್ಥಳಗಳನ್ನು ನೋಡಿ, ಈ ಸಂಕೀರ್ಣ ಚಾನಲ್ಗಳು ಅವು ಧ್ವನಿ ಕೋಣೆಗಳಾಗಿ ಕಾರ್ಯನಿರ್ವಹಿಸಿರಬಹುದೇ? ಅವು ನಿರ್ದಿಷ್ಟ ಆವರ್ತನಗಳಿಗೆ ಟ್ಯೂನ್ ಆಗಿದ್ದು ಕಲ್ಲಿನ ಸಿಂಫನಿಯನ್ನು ಸೃಷ್ಟಿಸುತ್ತವೆ. ನಾನು ಕರಕುಶಲತೆಯನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದ್ದೆ. ತಲೆಮಾರುಗಳಿಂದ ರವಾನೆಯಾದ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದ್ದೆ. ಹೀಗೆ ಕೆಲ ಕುಶಲಕರ್ಮಿಗಳನ್ನು ಕೇಳಿದಾಗ ಹೇಳಿದರು, ಜ್ಞಾನವು ಕೈಗಳಲ್ಲಿದೆ, ಕಲ್ಲಿನ ಸ್ಪರ್ಶದಲ್ಲಿದೆ. ಅವರು ಸೋಪ್ ಸ್ಟೋನ್ನೊಂದಿಗೆ ಹೇಗೆ ಕೆಲಸ ಮಾಡುವುದು, ಅದರ ಧ್ವನಿಯನ್ನು ಹೇಗೆ ಕೇಳುವುದು ಎಂದು ತೋರಿಸಿದರು. ಹಳೆಬೀಡಿನ ಗುಟ್ಟುಗಳು ಎಲ್ಲೆಡೆ ಇವೆ. ಕಲ್ಲುಗಳಲ್ಲಿ, ಗಾಳಿಗಳಲ್ಲಿ, ಹಿರಿಯರು ಹೇಳುವ ಕಥೆಗಳಲ್ಲಿ ನಾನು ಸುಳಿವುಗಳನ್ನು ಹುಡುಕಿದ್ದೇನೆ. ಈ ಕಲ್ಲುಗಳು ತಮ್ಮ ರಾಗಗಳನ್ನು ಹೇಗೆ ಉತ್ಪಾದಿಸಿರಬಹುದು ಎಂಬುದಕ್ಕೆ ಸುಳಿವುಗಳನ್ನು ಹುಡುಕಿದ್ದೇನೆ. ಆದರೆ ನಾನು ಹೆಚ್ಚು ಹುಡುಕಿದಷ್ಟು ನನಗೆ ಹೆಚ್ಚು ಪ್ರಶ್ನೆಗಳೇ. ಬಹುಶಃ ಉತ್ತರವು ವಿಜ್ಞಾನದಲ್ಲಿಲ್ಲ, ನಂಬಿಕೆಯಲ್ಲಿರಬಹುದು. ಬಹುಶಃ ಹಳೆಬೀಡಿನ ನಿಜವಾದ ಮಧುರವು ಕಥೆಯೇ, ಶತಮಾನದಿಂದ ಉಳಿದುಕೊಂಡಿರುವ ದಂತಕಥೆಯೇ. ಅಥವಾ ಬಹುಶಃ ಕಲ್ಲುಗಳು ಇನ್ನೂ ಹಾಡುತ್ತಿರಬಹುದು. ಅವುಗಳು ಧ್ವನಿಗಳು ನಮ್ಮ ಕಿವಿಗಳಿಗೆ ಕೇಳಲು ತುಂಬ ಸೂಕ್ಷ್ಮವಾಗಿರಬಹುದು. ಹಳೆಬೀಡಿನ ಗುಟ್ಟುಗಳು ಮುಂದುವರಿಯುತ್ತವೆ, ಸಮಯದ ಮೂಲಕ ಪ್ರತಿಧ್ವನಿಸುವ ರಹಸ್ಯ. ಈ ಪ್ರಾಚೀನ ಕಲ್ಲುಗಳಲ್ಲಿ ಬೇರೆ ಯಾವ ರಹಸ್ಯಗಳು ಅಡಗಿವೆ ಎಂದು ನಾನು ಆಶ್ಚರ್ಯಪಡದೇ ಇರಲಾರೆ.